ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ಮಾಸಿಕ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ. 2025 ಅಕ್ಟೋಬರ್ 8ರಲ್ಲಿ ಸ್ನೇಹಿತರೆ ಶುಕ್ರ ಸಂಚಾರ ಇದೆ. ಶುಕ್ರ ಸಂಚಾರದಿಂದ ಸಿಂಹ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ಅಂತಾನೆ ಹೇಳ್ಬೋದು. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನ, ವೈಯಕ್ತಿಕ ಜೀವನ, ಕುಟುಂಬ ಜೀವನ, ಒಟ್ಟಾರೆ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸಿಂಹ ರಾಶಿಯವರು ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತಾ ಇರ್ತೀರಾ, ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಂಡ್ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹೌದು ಸ್ನೇಹಿತರೆ, ಸಿಂಹ ರಾಶಿಯವರ ಭವಿಷ್ಯ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟ, ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ. ಸಿಂಹ ರಾಶಿಯವರಿಗೆ ಅಕ್ಟೋಬರ್ 8ರ ನಂತರ ಸ್ನೇಹಿತರೆ ಸಾಕಷ್ಟು ಬದಲಾವಣೆ, ಯಾಕಂದರೆ ಶುಕ್ರ ಸಂಚಾರ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮಾಸಿಕ ಫಲಗಳು ಹೇಗಿರಲಿದೆ ಸಿಂಹ ರಾಶಿಯವರಿಗೆ ಅಂದರೆ, ಈ ತಿಂಗಳು ನಿಮಗೆ ಉತ್ತಮ ಸಮಯವಿರುತ್ತದೆ. ವೃತ್ತಿಪರವಾಗಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು, ಆದರೆ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ನಿಮಗೆ ಉತ್ತಮ ಸಮಯವಿರುತ್ತದೆ. ನಿಮ್ಮ ಉದ್ಯೋಗದಲ್ಲಿ ಸ್ಥಾನದಲ್ಲಿ ಸ್ನೇಹಿತರೆ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಸೂಚಿಸಲಾಗಿದೆ. ನಿಮಗೆ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಸಣ್ಣ ಪುಟ್ಟ ಮಾತು ದೊಡ್ಡದಾಗಬಹುದು. ವಿಶೇಷವಾಗಿ ಮೊದಲ 2 ವಾರಗಳಲ್ಲಿ ಅವರೊಂದಿಗೆ ಹೆಚ್ಚು ಮಾತನಾಡದಿರುವುದು ಅಥವಾ ವಾದಿಸದಿರುವುದು ಉತ್ತಮ. ಪ್ರಸ್ತುತ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಕೂಡ ಒಳ್ಳೆಯದಲ್ಲ ಸ್ನೇಹಿತರೆ. ಅನಗತ್ಯ ಕೆಲಸದ ಹೊರೆಯನ್ನು ತಪ್ಪಿಸಿ. 3ನೇ ವಾರದಿಂದ ನಿಮಗೆ ಉತ್ತಮ ಸಮಯವಿರುತ್ತದೆ ಮತ್ತು ಕೆಲಸಗಳು ಸುಗಮವಾಗಿ ಸಾಗುತ್ತದೆ. ಸ್ನೇಹಿತರೆ, ಶುಕ್ರ ಸಂಚಾರ ಇರುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ. ಹೂಡಿಕೆಯನ್ನು ಮಾಡಬಹುದಾ ಅಥವಾ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡೋ ಯೋಗ ಇದೆಯಾ, ಮದುವೆ ಪ್ರಸ್ತಾಪಗಳು ಇದೆಯಾ, ಮದುವೆ ಯೋಗ ಇದೆಯಾ ಅನ್ನೋದನ್ನ ನೋಡೋದಾದರೆ, ಮೇಯ್ನಾಗಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ 8ರಿಂದ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಈ ತಿಂಗಳ ಮೊದಲಾರ್ಧದಲ್ಲಿ ಆದಷ್ಟು ತಾಳ್ಮೆ ಅಗತ್ಯ ಅಂತಲೇ ಹೇಳಬಹುದು. ಸಿಂಹ ರಾಶಿಯವರಿಗೆ ದುಡುಕಿನ ಮಾತುಗಳ ಮೇಲೆ ಕಠಿಣಗೊಳಿಸಬಹುದು. ಯಾಕಂದರೆ 2ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಕೂಡ ಇದೆ. 3ನೇ ಮನೆಯಲ್ಲಿ ಮಂಗಳ ಧೈರ್ಯವನ್ನು ನೀಡುತ್ತಾರೆ ಸ್ನೇಹಿತರೆ, ಆದರೆ ತ್ವರಿತ ಪ್ರತಿಕ್ರಿಯೆಗಳಿಗೂ ಕಾರಣವಾಗುತ್ತದೆ ಅಂತಲೇ ಹೇಳಬಹುದು. ಆದಷ್ಟು ಸಂವಹನಗಳನ್ನು ಸರಳವಾಗಿಡಿ ಮತ್ತು ಅತಿಯಾದ ಭರವಸೆಗಳನ್ನು ನೀಡಬೇಡಿ ಸ್ನೇಹಿತರೆ ಯಾರಿಗೂ ಕೂಡ. ಅಕ್ಟೋಬರ್ 8ರಿಂದ ಶುಕ್ರ ಸಂಚಾರ ಇರುವುದರಿಂದ 3ನೇ ಮನೆಯಲ್ಲಿ ಬುಧನು ಕಾಗದ ಪತ್ರ ಮತ್ತು ಜಾಗದ ಪತ್ರ, ಅದೇ ರೀತಿ ಸಣ್ಣ ಪ್ರಯಾಣಗಳಿಗೆ ಬೆಂಬಲ ನೀಡುತ್ತಾನೆ. ಈ 2-3 ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಅದೇ ರೀತಿ ಸ್ನೇಹಿತರೆ, ಆಂತರಿಕ ಕೆಲಸ, ಕಚೇರಿ ವ್ಯವಸ್ಥೆ ಮತ್ತು ನಿಯಮ ಪಾಲನೆಯ ಮೇಲೆ ಗಮನ ಹರಿಸಿ. ತಿಂಗಳ ಉತ್ತರಾರ್ಧವು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ವೃತ್ತಿಯ ಜೀವನದಲ್ಲಾಗಲಿ ಯಾವುದೇ ಒಂದು ಇದಾಗಲಿ ಕೆಲಸದಲ್ಲಾಗಲಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಈ ತಿಂಗಳಲ್ಲಿ ಉದ್ಯೋಗವನ್ನು ಚೇಂಜ್ ಮಾಡ್ಬೋದಾ, ಹೊಸ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಬೋದಾ ಅಂತಂದರೆ ಸ್ನೇಹಿತರೆ ಅಷ್ಟೇನು ಬೆಟರ್ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲ ನಾವು ಹೂಡಿಕೆಯನ್ನು ಮಾಡಬೇಕು, ಉದ್ಯೋಗವನ್ನು ಶುರು ಮಾಡಬೇಕು ಹೊಸದಾಗಿ ಅಂತಂದರೆ ಸ್ನೇಹಿತರೆ 3ನೇ ವಾರದ ನಂತರ ಉದ್ಯೋಗದಲ್ಲಿ ಸ್ವಲ್ಪ ಚೇಂಜಸನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಹೊಸದಾಗಿ ಉದ್ಯೋಗವನ್ನು ಶುರು ಮಾಡಬೇಕು ಅಂತಂದರೆ ಸ್ನೇಹಿತರೆ ಆ ನಂತರ ಮಾಡಬಹುದು. ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ, ಏನೆಲ್ಲ ಪರಿಣಾಮಗಳು ಬೀರಲಿದೆ ಶುಕ್ರನ ಸಂಚಾರದಿಂದ ಅಂದರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಉತ್ತಮ ಸಮಯವಿರುತ್ತದೆ ಸ್ನೇಹಿತರೆ. ಯಾಕಂದರೆ ಶುಕ್ರ ಸಂಚಾರ ಕನ್ಯಾ ರಾಶಿಯಲ್ಲಿ ನಡೆಯುವುದರಿಂದ ಆದಾಯದ ಅರಿವು ಕಂಡುಬರುತ್ತದೆ. ಅನಿರೀಕ್ಷಿತ ಲಾಭಗಳು ಸೂಚಿಸಲ್ಪಟ್ಟಿವೆ, ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಇರಬೇಕಾಗುತ್ತದೆ. ಯಾರ ಹತ್ರನೂ ಕೂಡ ಸಾಲವಾಗಿ ಸ್ನೇಹಿತರೆ ಹಣವನ್ನು ಇಸ್ಕೊಳ್ಳೋಕೆ ಹೋಗಬೇಡಿ.
ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡ್ತವೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ಹೂಡಿಕೆಯನ್ನು ಮಾಡಬಹುದು. ಇನ್ನು ಸಾಲ ಅಥವಾ ಆರ್ಥಿಕ ನೆರವಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಈ ತಿಂಗಳು ಅದು ಲಭಿಸುತ್ತದೆ ಸ್ನೇಹಿತರೆ. ಲಾಭ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು. ಪ್ರಮುಖ ನಿರ್ಧಾರಗಳನ್ನು ಆದ್ಯತೆಯವಾಗಿ ಅಕ್ಟೋಬರ್ 18ರ ನಂತರ ತೆಗೆದುಕೊಳ್ಳುವುದು ಉತ್ತಮ. ಖರ್ಚುಗಳನ್ನು ಎಚ್ಚರಿಕೆಯಿಂದ ಯೋಜಿಸಿ. ಬೇಡದ ವಸ್ತುಗಳನ್ನು ಏನಕ್ಕೂ ಖರೀದಿ ಮಾಡಬೇಡಿ ಸ್ನೇಹಿತರೆ. ವಾಹನ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಬೋದು, ಅಂದರೆ ಖಂಡಿತವಾಗೂ ಖರೀದಿ ಮಾಡಬಹುದು 18ನೇ ತಾರೀಕು ನಂತರ. ಇನ್ನು ಅದೇ ರೀತಿ ಸ್ನೇಹಿತರೆ, ಕೌಟುಂಬಿಕ ಜೀವನ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಸಿಂಹರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಸ್ನೇಹಿತರೆ, 2ನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿ ಇದ್ದಾಗ ಸ್ನೇಹಿತರೆ, ಅವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ನಿಮ್ಮ ಜೀವನ ಸಂಗಾತಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಕೌಟುಂಬಿಕ ಜೀವನವಾಗಲಿ ಸ್ನೇಹಿತರೆ, ವೈಯಕ್ತಿಕ ಜೀವನವಾಗಲಿ, ನಿಮ್ಮ ಪ್ರೇಮ ಜೀವನಕ್ಕೆ ಸ್ನೇಹಿತರೆ 3ನೇ ವಾರದ ನಂತರ ಬಾಂಧವ್ಯವು ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ಯಾರೆಲ್ಲ ಪ್ರೇಮ ಜೀವನದಲ್ಲಿ ಇದ್ದೀರಾ, ದಯವಿಟ್ಟು ಮದುವೆ ಯೋಗ ಖಂಡಿತವಾಗೂ ಇದೆ ಸ್ನೇಹಿತರೆ. ಆದಷ್ಟು ತಾಳ್ಮೆಯಿಂದ ಇದ್ದು ಮದುವೆ ಪ್ರಸ್ತಾಪಗಳನ್ನು ಮುಗಿಸುವುದು ಉತ್ತಮ. ಕೌಟುಂಬಿಕವಾಗಿ ನಿಮಗೆ ತುಂಬ ಉತ್ತಮ ಸಮಯವಿರುತ್ತದೆ ಈ ತಿಂಗಳು. ಆದರೆ ವಿಶೇಷವಾಗಿ ಈ ತಿಂಗಳ 3ನೇ ವಾರದಿಂದ ಕಠಿಣ ಮಾತು ಅಥವಾ ನಿರ್ಲಕ್ಷ್ಯದಿಂದ ಕೆಲವು ಸಮಸ್ಯೆಗಳು ಬರಬಹುದು. ಆದಷ್ಟು ಸಿಂಹರಾಶಿಯವರು ತಾಳ್ಮೆಯಿಂದ ಇರಿ. ಕುಟುಂಬದ ಸದಸ್ಯರಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ಹೆಚ್ಚು ಸಲಹೆಗಳನ್ನು ನೀಡಬೇಡಿ. ಯಾಕಂದರೆ 2ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ನೀಚ ಸ್ಥಿತಿಯಲ್ಲಿ ಇದ್ದಾಗ ಅವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 3ನೇ ವಾರದ ನಂತರ ನಿಮ್ಮ ಬಾಂಧವ್ಯ, ನಿಮ್ಮ ಪ್ರೀತಿ ಜೀವನ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಕೌಟುಂಬಿಕ ಜೀವನ ಸ್ವಲ್ಪ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ. ಮದುವೆ ಪ್ರಸ್ತಾಪಗಳು ನಡೆಯಲಿದೆ. ಸಂತಾನ ಬಗ್ಗೆ ಇದೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ, ಸಿಂಹರಾಶಿಯ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಸ್ನೇಹಿತರೆ, ಸಾಕಷ್ಟು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ರಾತ್ರಿಯ ಸಮಯದಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಆದಷ್ಟು ಸಿಂಹರಾಶಿಯವರು ವಾಹನವನ್ನು ಚಲಾಯಿಸುವುದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಗಾಯಗಳು ಆಗುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಮೇಯ್ನ್ ಆಗಿ ನಿಮ್ಮ ಆರೋಗ್ಯದ ಕಡೆ ಬಂದರೆ, ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸಿಂಹರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ, ಶುಕ್ರನ ಸಂಚಾರ 8ನೇ ತಾರೀಕಿಂದ ಇರುವುದರಿಂದ ಅಕ್ಟೋಬರ್ 8ರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ನೋಡಲಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯ ಅಂದರೆ ಸಾಮಾನ್ಯವಾಗಿರುತ್ತದೆ. ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಿಲ್ಲ ಸ್ನೇಹಿತರೆ. ಆದರೆ ಕೆಲಸದ ಒತ್ತಡದಿಂದ, ಸ್ಟ್ರೆಸ್ಸಿಂದ, ಗ್ಯಾಸ್ಟ್ರಿಕ್ ತೊಂದರೆಗಳು ಅಥವಾ ಬೆನ್ನು ನೋವು, ಸರಿಯಾದ ರೀತಿಯಲ್ಲಿ ಊಟ ಮಾಡುವುದಿಲ್ಲ, ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುವ ತೊಂದರೆಗಳು ಇರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಆದಷ್ಟು ನಿಯಮಿತ ಊಟವನ್ನು ಮಾಡಿ, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸಿ, ಪ್ರತಿದಿನ ವ್ಯಾಯಾಮವನ್ನು ಮಾಡಿ, ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇನ್ನು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ತಕ್ಷಣ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಲಘು ವ್ಯಾಯಾಮವನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ವ್ಯಾಯಾಮವನ್ನು ಮಾಡಿ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ನಿಯಮಿತ ಊಟವನ್ನು ಮಾಡಿ, ಆದಷ್ಟು ಸ್ನೇಹಿತರೆ ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡ್ತಾ ಬನ್ನಿ. ಮನೆ ಊಟವನ್ನು ಆದಷ್ಟು ಸೇವಿಸಿ. ಓಕೆ, ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ, ವ್ಯಾಪಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಈ ತಿಂಗಳು ಹೇಗಿರಲಿದೆ? ಶುಕ್ರ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದರಲ್ಲೂ ಕೂಡ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು. ಯಾಕಂದರೆ ಶುಕ್ರ ಸಂಚಾರ 8ನೇ ತಾರೀಕು ಇರುವುದರಿಂದ ಸ್ನೇಹಿತರೆ ಸಾಕಷ್ಟು ವ್ಯಾಪಾರದಲ್ಲಿ ಇರುವವರಿಗೆ ಈ ತಿಂಗಳು ಸಾಮಾನ್ಯ ವ್ಯಾಪಾರವಿರುತ್ತದೆ. ಪ್ರತಿಯೊಂದು ಕೆಲಸದಲ್ಲಿ ವಿಳಂಬವಾಗಬಹುದು, ಅಡೆತಡೆ ಆಗಬಹುದು. ಆದರೆ ಆದಾಯವು ಮುಂದುವರಿಯುವುದರಿಂದ ಆರ್ಥಿಕವಾಗಿ ಸಮಯ ಉತ್ತಮವಾಗಿರುತ್ತದೆ. ಹೊಸ ಒಪ್ಪಂದಗಳಿಗೆ ಅಥವಾ ಪಾಲುದಾರಿಕೆಗಳಿಗೆ ಇದು ಉತ್ತಮ ತಿಂಗಳಲ್ಲ ಸ್ನೇಹಿತರೆ. ಅಪಾಯಕಾರಿ ಕ್ರಮಗಳನ್ನು ತಪ್ಪಿಸಿ ಕೇವಲ ಸಾಮಾನ್ಯ ಕೆಲಸಗಳನ್ನು ಮಾತ್ರ ಅಂತಿಮಗೊಳಿಸುವುದು ಉತ್ತಮ. ಯಾರನ್ನು ಕೂಡ ಕುರುಡರಾಗಿ ನಂಬಬೇಡಿ. ಅಂದರೆ ಅದು ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಕುಟುಂಬದಲ್ಲಾಗಲಿ, ಯಾವ ವ್ಯಕ್ತಿಯನ್ನು ಆದಷ್ಟು ಬೇಗನೆ ನಂಬುವುದಕ್ಕೆ ಹೋಗಬೇಡಿ. ಅವರಿಂದ ನಷ್ಟವನ್ನು ನೋಡುವ ಚಾನ್ಸಸ್ ಹೆಚ್ಚಿದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ತಿಂಗಳು ಸಿಂಹರಾಶಿಯವರು ಅಂತ ಹೇಳ್ತಾ, ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಸಿಂಹರಾಶಿಯ ವಿದ್ಯಾರ್ಥಿಗಳು ಅಂದರೆ, ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳು ಸ್ನೇಹಿತರೆ ಉತ್ತಮ ಸಮಯವಿರುತ್ತದೆ. ಅದರಲ್ಲೂ ಕೂಡ ಅಕ್ಟೋಬರ್ 8ರಿಂದ ಸ್ನೇಹಿತರೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಬಯಸಿದ ಫಲಿತಾಂಶಗಳು ಸೂಚಿಸಲ್ಪಟ್ಟಿವೆ ಸ್ನೇಹಿತರೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಅಡೆತಡೆಗಳು
ಇನ್ನು ಕೆಲವೊಮ್ಮೆ ಚಡಪಡಿಕೆ ಮತ್ತು ಚಿಂತೆ ಬರಬಹುದು. ಹೇಗೆ ಎಕ್ಸಾಮ್ ಮಾಡ್ತೀವೋ ಬರಿತೀವೋ, ತುಂಬ ಟಫ್ ಇರುತ್ತೋ, ಈ ಚಿಂತೆ ಸ್ವಲ್ಪ ಜಾಸ್ತಿ ಆಗಲಿದೆ. ಸೊ ಹಾಗಾಗಿ ಎಲ್ಲವೂ ಕೂಡ ನಿರಾಗವಾಗಿ ಆಗಲಿದೆ. ಚಡಪಡಿಕೆ ಚಿಂತೆಯನ್ನು ಬಿಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಒಂದು ವೇಳಾಪಟ್ಟಿಯನ್ನು ಇಟ್ಕೊಂಡು ಪ್ರತಿದಿನ ಗುರುಗಳನ್ನು ಪೂರ್ಣಗೊಳಿಸಿ ಸ್ನೇಹಿತರೆ. ಈ ರೀತಿ ಮಾಡುವುದರಿಂದ 100% ನಿಮ್ಮ ಫಲಿತಾಂಶ ಸಿಗಲಿದೆ ಅಂತಲೇ ಹೇಳಬಹುದು. ಅದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಅಡೆತಡೆಗಳಿಗೆ, ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತಪ್ಪದೆ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸಿದ್ದಲ್ಲಿ ಸ್ನೇಹಿತರೆ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಸ್ಥಿರ ಮನಸ್ಸಿಗಾಗಿ, ನೆಮ್ಮದಿಗಾಗಿ, ಮನೆಯಲ್ಲಿ ಶಾಂತಿಗಾಗಿ ಸ್ನೇಹಿತರೆ, ಸಂತೋಷಕ್ಕಾಗಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ. ತಡರಾತ್ರಿ ಎಚ್ಚರವಾಗಿರುವುದನ್ನು ಆದಷ್ಟು ತಪ್ಪಿಸಿ. ತಡರಾತ್ರಿಯಲ್ಲಿ ವಾಹನವನ್ನು ಚಲಾಯಿಸುವುದನ್ನು ತಪ್ಪಿಸಿ. ಈ 3 ಪರಿಹಾರವನ್ನು ಮಾಡಬೇಕಾಗುತ್ತದೆ. ಆದಷ್ಟು ಹೊರಗಿನ ಸಮಯದಲ್ಲಿ ಸ್ನೇಹಿತರೆ ವಾಹನವನ್ನು ಚಲಾಯಿಸುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ತಡರಾತ್ರಿ ಎಚ್ಚರವಾಗಿರುವುದನ್ನು ತಪ್ಪಿಸಬೇಕಾಗುತ್ತದೆ. ಆವಾಗ ಮಾತ್ರ ನೆಮ್ಮದಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರ ಅಥವಾ ಮಂಗಳವಾರ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಿ. ವಿದ್ಯಾರ್ಥಿಗಳಿಗಂತೂ ಸ್ನೇಹಿತರೆ ಈ ಪರಿಹಾರ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಸಾಮರಸ್ಯಕ್ಕಾಗಿ, ಇನ್ನು ಧನ ಸಂಪತ್ತಿಗಾಗಿ, ಅಡೆತಡೆಗಳು, ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ನಿವಾರಣೆಗೆ ಸ್ನೇಹಿತರೆ ಆದಷ್ಟು ಸಂಜೆ ಮನೆಯ ಪೂಜೆ ಸ್ಥಳದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ಸಂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದರಿಂದ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ. ಇನ್ನು ಪ್ರತಿ ಶನಿವಾರ ಮಂಗಳವಾರ ಸ್ನೇಹಿತರೆ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ. ಅದು ಹಣವಾಗಲಿ, ಒಂದೊತ್ತಿನ ಊಟವಾಗಲಿ, ಇಲ್ಲ ಆಹಾರ ಧಾನ್ಯಗಳಾಗಲಿ ಸ್ನೇಹಿತರೆ ದಾನವಾಗಿ ಕೊಡಿ, ಒಳಿತಾಗಲಿದೆ. ಇದೇ ರೀತಿ ಅಪ್ಡೇಟ್ಸ್ಗಳನ್ನ ತಿಳ್ಕೋಬೇಕು, ಇದೇ ರೀತಿ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಶನಿದೇವರ ಕೃಪೆಯಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.